ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಟಿಪ್ಸ್ ಆ್ಯಂಡ್ ವ್ಲಾಗ್ಸ್. ಏನಂದರೆ ಪೂಜೆ ಮಾಡೋದ್ರಲ್ಲಿ 4th ಡೇ ನಮ್ಮ ಮನೆಯಲ್ಲಿ ಆಷಾಢ ಅದು 2ನೇ ಶುಕ್ರವಾರ ಹೇಗೆ ಪೂಜೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ನಮ್ಮ ಆಷಾಢ ಪೂಜೆಯಲ್ಲಿ ನಮ್ಮ ಮಮ್ಮಿ ಈ ಥರ ಎಲ್ಲ ಫುಲ್ ಗ್ರ್ಯಾಂಡಾಗಿ ಮಾಡಿದ್ದಾರೆ. ನಾವು ಸಂಜೆ ಪೂಜೆ ನಾನು ಮಾಡೋದ್ರಿಂದ ಇವಾಗ ಪೂಜೆ ಮಾಡೋದು. ಮೊದಲಿಗೆ ನಾವು ದೀಪಕ್ಕೆ ಎಣ್ಣೆನ ಬಿಟ್ಕೊಳೋದ. ಬನ್ನಿ, ನಾನು ಫಸ್ಟ್ ಬಿಟ್ಕೊಳೋದೆ ಇದೊಂದು ಲಕ್ಷ್ಮೀ ದೀಪಕ್ಕೆ. ಆಮೇಲೆ ನಾನು ಎರಡಕ್ಕೂ ಬಿಟ್ಕೊಳೋದು. ನಾನು ಮೊದಲಿಂದನೂ ಅದೇ ಥರ ಅಭ್ಯಾಸ ನನಗೆ. ಮೊದಲು ನಾನು ಯಾವಾಗಲೂ ಲಕ್ಷ್ಮೀ ದೀಪಕ್ಕೆ ಫಸ್ಟ್ ಬಿಡೋದು. ನಂಗೆ ನೋಡ್ಬೋದು, ಇನ್ನು ಝೂಮ್ ಹಾಕಿ ತೆಗೆದುಬಿಟ್ಟವನಲ್ಲಪ್ಪ. ಈಗ ನಾನು ಎಲ್ಲ ಎಣ್ಣೆನ ಬಿಟ್ಕೊಂಡಾಯ್ತು. ಈಗ ನಾವು ದೀಪ ಹಚ್ಬಿಡೋದ. ನೋಡಿ, ನೀವು ನೋಡ್ಬೋದು, ಈಗ ಕಡ್ಡಿಪಟ್ಟಿಯಲ್ಲಿ ನಾನು ದೀಪನ ಹಚ್ಬೇಕು. ಫಸ್ಟ್ ಚಕ್ಕರ್ ಮಟ್ಟೆ ಹಾಕೊಂಡು ಕೂತ್ಕೊಂಡು ಈಗ ದೀಪನ ಹಚ್ತೀನಿ. ಒಂದನೇದು ಫಸ್ಟ್ ನಾನು ಇದನ್ನು ಹಚ್ಕೋತೀನಿ. ಈ ಕಡೆಯಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಆ ಕಡೆಗೆ ಹೋಗೋದ ಫಸ್ಟ್. ಆಮೇಲೆ ಸೆಕೆಂಡು ಮಧ್ಯದ ಹಚ್ಕೋತೀನಿ. ಈಗ ನೆಕ್ಸ್ಟ್ ಥರ್ಡ್. ನೆಕ್ಸ್ಟ್ ಇವಾಗ ಕಡ್ಡಿ ಅಂದರೆ ಕರ್ಪೂರ. ಈಗ ನಾವು ಗಂಧದ ಕಡ್ಡಿ ಹಚ್ಚೋದ. ಬನ್ನಿ, ಫಸ್ಟ್ ಇದನ್ನೆಲ್ಲ ತೆಗ್ದಾಕ್ಬಿಡ್ತೀನಿ, ಯಾಕಂದರೆ ಸಿಕ್ಸೋಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ನಾನೀಗ ಗಂಧದ ಕಡ್ಡಿನ ತಗೋತೀನಿ. ನೋಡಿ, ನೋಡ್ಬೋದು, ಗಂಧದ ಕಡ್ಡಿ ಎತ್ಕೊಂಡು ಕಸದ. ನಮ್ಮಣ್ಣ ಪಕ್ಕದಲ್ಲಿ ಕುತ್ಕೊಂಡು ಏನೇನೋ ಚೇಷ್ಟೆ ಮಾಡ್ತಾ ಕೂತವನೆ. ಇಲ್ಲಿ 3 ನಾವೀಗ ಕಸ್ಕೊಳ್ತೀನಿ. ಮತ್ತು ದೀಪ ಸಾಕು ಬಿಡ್ತಲ್ಲ ಇವನು, ತಲೆ ಕೆಡಿಸ್ತಾ ಇದ್ದಾನೆ, ಕಾಟ ಕೊಡ್ತಾವನೆ ನನಗೆ. ಈಗ ನಾವು ಕಸ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಕಸ್ತಾ ಇದ್ದೀನಿ ಈಗ. ಈಗ ಬನ್ನಿ ಪೂಜೆ ಮಾಡೋದ. ನಾವು ಫಸ್ಟ್ ಇದೊಂದು ಕತ್ತಿಲ್ಲ, ಅದನ್ನು ಕಸ್ಬಿಡ್ತೀನಿ. ಈಗ ಕೇಳ್ಸೋಕ್ಕಾಗಲ್ಲ, ಈಗ ಪೂಜೆ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಒಂಥರ ಪೂಜೆ ಮಾಡೋದ್ರಲ್ಲಿ ನೆಮ್ಮದಿ ಸಿಗುತ್ತೆ. ಒಂಥರ ಮನೆಯೆಲ್ಲ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಪೂಜೆ ಮಾಡಬೇಕಾದ್ರೆ. ಅಂಡ್ ಪೂಜೆ ಮಾಡಿದಾಗಲ್ಲ ನಿಮ್ಮ ಚೇಷ್ಟೆ ನೀವೇ ನೋಡ್ಬೋದು ಈ ವಿಡಿಯೋ ಮಾಡಬೇಕಾದ್ರೆ, ಎಂತೆಂಥ ಚೇಷ್ಟೆ ಮಾಡಿಟ್ಟವನೆ ಅಂತ. ಈಗ ಎಲ್ಲದಕ್ಕೂ ಒಂದು ಬಿಡದೆ ಪೂಜೆ ಮಾಡ್ಕೊಳೋದ. ಇಷ್ಟೇ ಗೈಸ್ ಈ ವಿಡಿಯೋ. ಸೊ ಇವನು ಚೇಷ್ಟೆ ಮಾಡಿದ್ದಾನೆ. ಸೊ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಬಟ್ ಇಷ್ಟಕ್ಕೆ ಎಂಡ್ ಮಾಡ್ಕೊತೀನಿ. ಬಾಯ್.